students, welcome back to Statistics by Savita. Model question paper na solve ಮಾಡಿ ಮೇಡಮ್ ಅಂತ ಮೆಸೇಜ್ ಹಾಕಿದ್ರಿ, ಅಂದರೆ ಕಮೆಂಟ್ ಹಾಕಿದ್ರಿ. ಈಗ ನಾನೊಂದು ಮಾಡೆಲ್ ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ. ಯಾವುದಂತಂದರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಾಡೆಲ್ ಕ್ವಶನ್ ಪೇಪರ್ 2. ಹೌದಾ? ಒಂದೊಂದೇ ಮಾಡೆಲ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತೀನಿ ಇಲ್ಲಿ. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಅಷ್ಟು ಮಾಡೆಲ್ ಕ್ವಶನ್ ಪೇಪರ್ನು ಇಲ್ಲಿ ಬಿಡಿಸ್ಲಿಕ್ಕಾಗಲ್ಲ, ಯಾಕಂದರೆ 1 hour ಮೇಲೆ ತೊಗೊಳುತ್ತೆ ವಿಡಿಯೋ. ನಿಮಗೆ ಕಟ್ಟಾಗಿ ಇದನ್ನು ಬಿಡಿಸಿ 1 mark 2 marks ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ. ಬಟ್ 3 ಮಾಡೆಲ್ ಕ್ವಶನ್ ಪೇಪರ್ ಬೇಕಂತಂದರೆ ನೀವು ಮೆಂಬರ್ಶಿಪ್ಪಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು 3 ಮಾಡೆಲ್ ಕ್ವಶನ್ ಪೇಪರು, 2 ಪ್ರಿಪ್ರೇಟ್ರಿ ಪೇಪರು, ಇಷ್ಟು ಪೇಪರ್ ಮಾಡಿಕೊಂಡ್ರೆ ನೀವು ಕಂಪ್ಲೀಟಾಗಿ ಒಂದು 90% ನಿಮಗೆ ಸ್ಟಾಟಿಸ್ಟಿಕ್ಸೇ ಕವರ್ ಆಗಿ ಹೋಗುತ್ತೆ. ಅಲ್ಲಿ 1 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸು ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲ. ಅದಕ್ಕೆ ಅದು 3 ಮಾಡೆಲ್ ಕ್ವಶನ್ ಪೇಪರು ಮತ್ತು 2 ಪ್ರಿಪ್ರೇಟ್ರಿ ಪೇಪರ್ನ ಕಂಪ್ಲೀಟಾಗಿ ನೀವು ಬಿಡಿಸ್ಕೊಂಡ್ರಿ ಅಂತಂದರೆ ಸ್ಟಾಟಿಸ್ಟಿಕ್ಸ್ ಪೂರ್ತಿ ಕವರ್ ಆದಂಗೆ, ನಿಮ್ಗೆ ಆಲ್ಮೋಸ್ಟ್ 90% ಕವರ್ ಆದಂಗೆ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಇದು ಮಾಡೆಲ್ ಕ್ವಶನ್ ಪೇಪರ್ ತೊಗೊಂಡಿದ್ದೀನಲ್ಲ, ಇಲ್ಲಿ ಇನ್ಸ್ಟ್ರಕ್ಷನ್ ನೋಡಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ ನಾನು ಏನೇನಂತ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಸ್ಟಾಟಿಸ್ಟಿಕಲ್ ಟೇಬಲ್ಸ್ ಆ್ಯಂಡ್ ಗ್ರಾಫ್ ಶೀಟ್ ವಿಲ್ ಬಿ ಸಪ್ಲೈಡ್ ಆನ್ ರಿಕ್ವೆಸ್ಟ್. ಇಲ್ಲಿ ಸ್ಟಾಟಿಸ್ಟಿಕಲ್ ಟೇಬಲ್ಸು ಮತ್ತು ಗ್ರಾಫ್ ಶೀಟ್ನ ನಿಮ್ಗೆ ಕೇಳಿದಾಗಲ್ಲಿ ಪ್ರೊವೈಡ್ ಮಾಡ್ತಾರೆ ಎಕ್ಸಾಮಲ್ಲಿ. ಮತ್ತು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಅಲೋ ಇದೆ. ಯೂಶ್ವಲಿ ನೀವು ಅಕೌಂಟೆನ್ಸಿಗಾಯಿತು ಬೇರೆ ಇದಕ್ಕೆ ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾ. ಇಲ್ಲಿ ಮಾತ್ರ ಸ್ಟಾಟಿಸ್ಟಿಕ್ಸ್ಗೆ ನಿಮಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇದೆ. ಯಾಕಂದರೆ ಅಲ್ಲಿ ಲೊಗರಿಥಮ್ಸ್ ತೊಗೊಳ್ಳುವಾಗಾಯಿತು, ಪೋಸಾನ್ ಡಿಸ್ಟ್ರಿಬ್ಯೂಷನ್ನು, ಬೈನೋಮಿಯಲ್ ಕೊಯಿಫಿಷಿಯೆಂಟ್ಸು, ಅದೆಲ್ಲ ತುಂಬಾ ಅಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರ್ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ನೀವು. ಈಗ ಸೆಕ್ಷನ್ ಎ ಅಲ್ಲಿ ನೋಡಿ 4th ಒಂದು ಇನ್ಸ್ಟ್ರಕ್ಷನ್ ಇದೆ. ಫಾರ್ ಸೆಕ್ಷನ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅ ಎವ್ಯಾಲ್ಯುವೇಷನ್. ಅಂದರೆ ಈಗ ಏನು ಮಾಡೋದು ಅಂದರೆ, ನಾನು ಪೇಪರ್ ನೋಡ್ತಾ ಇರ್ತೀನಲ್ಲ, ನಂದು ಎಕ್ಸ್ಪೀರಿಯನ್ಸಲ್ಲಿ ವ್ಯಾಲ್ಯೂಯೇಷನ್ಗೆ ಹೋಗ್ತೀನಲ್ಲ, ಅಲ್ಲಿ ಈಗ ಫಸ್ಟ್ ಬಂದುಬಿಟ್ಟು ದ ಕಂಡೀಷನ್ ಫಾರ್ ದ ಟೈಮ್ ರಿವರ್ಸಲ್ ಟೆಸ್ಟ್ ಈಸ್ ಅಂತ ಫಸ್ಟ್ ಆನ್ಸರ್ ಯಾವುದೋ ಒಂದು ಬರೆಯೋದು, ಸೆಕೆಂಡ್ ಪೇಜಲ್ಲಿ ಸೆಕೆಂಡ್ ಆನ್ಸರ್ ಬರೆಯೋದು, ಇನ್ನೊಂದು ಪೇಜಲ್ಲಿ ಇನ್ನೊಂದು ಆನ್ಸರ್ ಬರೆಯೋದು. ಹಾಗೆ ಬರೆದಾಗ ಆ ಮಾರ್ಕ್ಸು ಅಲ್ಲಿ ಸಿಗಲ್ಲ. ಫಸ್ಟ್ ಏನು ಬರ್ತಿರ್ತಿರಲ್ಲ ಅದಕ್ಕೆ ಮಾರ್ಕ್ಸ್ 0 ಬಂದುಬಿಟ್ಟಿರುತ್ತೆ. ನೆಕ್ಸ್ಟ್ ನೀವು ಬರೆದ್ರೂ ಕೂಡ ಅಲ್ಲಿ ನಿಮ್ಮ ಮಾರ್ಕ್ಸ್ ಬರಲ್ಲ. ಫಸ್ಟು ಈಗ ಅದನ್ನು ನೀವು ಕ್ಯಾನ್ಸಲ್ ಮಾಡಿಬಿಟ್ಟು ಬರೆದಿದ್ರೆ ಓಕೆ, ಅದು ಕನ್ಸಿಡ್ರೇಬಲ್ ಇದೆ. ಬಟ್ ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ ಅದು ಕನ್ಸಿಡ್ರೇಬಲ್ ಇಲ್ಲ. ಅಂದರೆ ಫಸ್ಟ್ ರಿಟರ್ನ್ ಆನ್ಸರ್ಸ್ ಅಷ್ಟೇ ಕನ್ಸಿಡರ್ ಆಗೋದು. ಓಕೆ, ಈಗ ಇದನ್ನು ನಾನು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡಿ. ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಒಂದು ಲೈಕ್ ಕೊಡಿ. ಆಮೇಲೆ ನೀವು ಕಂಪ್ಲೀಟಾಗಿ ನಾನು ಬಿಡಿಸಿದ ಮೇಲೆ ಕಮೆಂಟ್ ಹಾಕಿ. ಏನು ಬಂತು ಗೊತ್ತಾಯ್ತಾ ನಿಮಗೆ? ಗೊತ್ತಿದ್ದರೆ ಥ್ಯಾಂಕ್ಸ್ ಅಂತ ಹಾಕಿ. ಗೊತ್ತಾಗಿಲ್ಲ ಇನ್ನು ಏನು ಬೇಕಿತ್ತು ಅಂತಂದರೆ ಆ ಮೂಲಕ ನೀವು ಕಮೆಂಟನ್ನು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಓಕೆ, ದ ಕಂಡೀಷನ್ ಫಾರ್ ದ ಟೈಮ್ ರಿವರ್ಸಲ್ ಟೆಸ್ಟ್. ಓಕೆ, ಟೈಮ್ ರಿವರ್ಸಲ್ ಅಂದಾಗ P01 ಇಂಟು P10 ಈಸ್ ಈಕ್ವಲ್ಸ್ ಟು 1. ದಿಸ್ ಈಸ್ ದ ಆನ್ಸರ್. ಯಾಕಂದರೆ ಆಲ್ಮೋಸ್ಟ್ ಇಂಡೆಕ್ಸ್ ನಂಬರಲ್ಲಿ P01 ಇದೆ, ಹೌದಾ? ಅಲ್ಲಿ ಟೈಮ್ ಚೇಂಜ್ ಆಗುತ್ತೆ. 01 ಇದ್ದಿದ್ದು 10 ಆಗುತ್ತೆ ಪ್ರೈಸ್ ಇಂಡೆಕ್ಸ್ ನಂಬರ್. ಅದು ಈಕ್ವಲ್ ಟು 1 ಬರುತ್ತೆ. ದಟ್ ಈಸ್ ಅ ಟೈಮ್ ರಿವರ್ಸಲ್ ಟೆಸ್ಟ್. ಓಕೆ, ಸೆಕೆಂಡ್, in a binomial distribution, if NP is equals to 2, the relation between mean and mode is, okay, if NP is an integer, then mean is equals to mode is the answer. Mean is equals to mode. Third one, the probability of rejecting the null hypothesis when it is actually true is called as a size of the test. A is the answer. In a statistical quality control, if standard is known, then the central line of R chart is D2 sigma dash. D2 sigma dash. The minimum of the column maximum is known as minimum antide first, ಆಮೇಲೆ maximum ಬಂದಿದೆ. Minimax is the answer.
ಮ್ಯಾಕ್ಸಿಮಮ್ ಆಫ್ ರೋ ಮಿನಿಮಮ್ ಅಂತ ಬಂದಾಗ ಮ್ಯಾಕ್ಸಿಮಿನ್ ಅಂತ ತಗೊಳ್ತೀವಿ. ಬಟ್ ಇಲ್ಲಿ ಮಿನಿಮಮ್ ಆಫ್ ಕಾಲಮ್ ಮ್ಯಾಕ್ಸಿಮಮ್ ಅಂತ ಬಂದಾಗ ಮಿನಿ ಮ್ಯಾಕ್ಸ್ ಅಂತ ತಗೊಳ್ತೀವಿ ಇದನ್ನು. ಓಕೆ, ಮಿನಿ ಮ್ಯಾಕ್ಸ್ ಈಸ್ ಅ ಆನ್ಸರ್. ದೆನ್ ಸೆಕೆಂಡ್ ಪಾರ್ಟ್, fill in the blanks by choosing the appropriate answers given in the bracket. Okay, the life table gives the life history of a ನೋಡಿ ಇಲ್ಲಿ ಲೈಫ್ ಟೇಬಲ್ ಇದರಲ್ಲಿ ನೀವು ಪೂರಕ ಆನ್ಸರ್ಸ್ ಕೊಟ್ಬಿಟ್ಟಿದ್ದಾರಲ್ಲಿ, ಹೌದಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಲೈಫ್ ಟೇಬಲ್ ಎಲ್ಲಿ ಬರುತ್ತೆ? ಫಸ್ಟ್ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೋಹರ್ಟು ಬರುತ್ತಾ? ಕೋಹರ್ಟ್. Okay, as it gradually diminished by a deaths. It is a group of individuals. That is life table ಅಂದ ತಕ್ಷಣ ನಿಮಗೆ ಕೋಹರ್ಟ್ ನೆನಪಾಗಬೇಕಲ್ಲೇ. ಓಕೆ, ದೆನ್ ನೆಕ್ಸ್ಟ್ ಸೆವೆಂತ್ ಒನ್, ದ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್ ಇನ್ ದ ಟೈಮ್ ಸೀರೀಸ್ ಈಸ್ ಕಾಲ್ಡ್ ಆಸ್ ಅ ಇರ್ರೆಗ್ಯುಲರ್ ವೇರಿಯೇಷನ್. Irregular variation. Eighth one, if Z1 and Z2 are two standard normal variates, then the distribution of Z1 square plus Z2 square is a chi-square distribution of a 2 degrees of freedom. 2 degrees of a freedom. Ninth question, a function of the sample values is called as a statistics. Statistic. Last one, a game is said to be fair if the value of the game is 0. ಕೊಟ್ಟಿದ್ದಾರಲ್ಲ ಇಲ್ಲಿ 0. ಓಕೆ, 0 is a answer. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ದ ಕೆಪಾಸಿಟಿ ಆಫ್ ಅ ವುಮನ್ ಟು ಬೇರ್ ಎ ಚಿಲ್ಡ್ರನ್ ಈಸ್ ಫೆಕಂಡಿಟಿ. ದಟ್ ಈಸ್ 1. ದಟ್ ಈಸ್ ಎ. ಓಕೆ, ಕೆಪಾಸಿಟಿ ಆಫ್ ವುಮನ್. ಕೆಪಾಸಿಟಿ ಅಂದ ತಕ್ಷಣ ನಿಮ್ಗೆ ನೆನಪಾಗೋದಲ್ಲಿ ಫ್ಯಾಕಂಡಿಟಿ ನೆನ್ಪಿಟ್ಕೊಳ್ಳಿ. ಬೇಸ್ ಪೀರಿಯಡ್. ವಾಟ್ ಈಸ್ ಅ ಬೇಸ್ ಪೀರಿಯಡ್? ದಟ್ ಶುಡ್ ಬಿ ಎಕಾನಾಮಿಕಲಿ ಸ್ಟೇಬಲ್. ಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಈಸ್ ಟಿ ಡಿಸ್ಟ್ರಿಬ್ಯೂಷನ್ ಅಸಿಂಪ್ಟೋಟಿಕ್ ಟು ದ ಎಕ್ಸ್ ಆಕ್ಸಿಸ್. ಸಿ ಈಸ್ ಅ ಆನ್ಸರ್. ಟಿ ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಇಲ್ಲಿ ಎಕ್ಸ್ ಆಕ್ಸಿಸ್ಗೆ ಅದು ಕರ್ವ್ ಬರುತ್ತೆ. ಲೈಕ್ಲಿ ವ್ಯಾಲ್ಯೂ ಆಫ್ ಅ ಅನ್ನೋನ್ ಪ್ಯಾರಾಮೀಟರ್ ಈಸ್ ಎಸ್ಟಿಮೇಟ್. ದಟ್ ಈಸ್ ಅ ಡಿ. ಓಕೆ, ಇನ್ವೆಂಟರಿ ಮಾಡೆಲ್ 2. ಮಾಡೆಲ್ 2 ಅಲ್ಲಿ, ಮಾಡೆಲ್ 1ಅಲ್ಲಿ ಶಾರ್ಟೇಜಸ್ ಆರ್ ನಾಟ್ ಅಲೌಡ್. 2C3R/C1 ಅಂತ ತೊಗೊಳ್ತೀವಲ್ಲ, C1 C3 R ಬರುತ್ತೆ. ಮಾಡೆಲ್ 2 ಅಲ್ಲಿ ಶಾರ್ಟೇಜಸ್ ಆರ್ ಅಲೌಡ್. ದಟ್ ಈಸ್ ಅ ಆನ್ಸರ್ ಈಸ್ ಇ. ಓಕೆ, ದಿಸ್ ಈಸ್ ಅ ಮ್ಯಾಚ್ ದ ಫಾಲೋಯಿಂಗ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 12th one, write the formula for estimating a population between a census year. Write the formula for estimating a population between two census years. ಫಾರ್ಮುಲಾ ಬಂದುಬಿಟ್ಟು ನಿಮಗೆ PT is equals to P0 plus birth minus death plus I minus E is a formula between a census year estimation. Okay. Then the next one is mention one of the uses of index number. Any one use. ಯಾವುದು ತಗೊಳ್ಬೋದು ಯೂಸಸ್ ಅಂತಂದರೆ? ಇಂಡೆಕ್ಸ್ ನಂಬರ್. One use of an index number is, if you have to write any one, ಟೆಕ್ಸ್ಟ್ ಬುಕ್ಕಲ್ಲಿ 5 ಕೊಟ್ಟಿದ್ದಾರೆ, ಯಾವುದಾದ್ರೂ ಬರಿಬೋದು ನೀವು. ದ ಡಿಫ್ರೆಂಟ್ ಫಾರ್ಮುಲಾ ಇದು ಲಿಮಿಟೇಷನ್ ಆಯಿತು. ಯೂಸಸ್ ಬಂದುಬಿಟ್ಟು ಇಂಡೆಕ್ಸ್ ನಂಬರ್ಸ್ ಆರ್ ಯೂಸ್ಡ್ ಇನ್ ಸ್ಟಡಿಂಗ್ ಅ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್ ಅಂತ ತಗೊಳ್ಳಿ, ಅಥವಾ ಇಂಡೆಕ್ಸ್ ನಂಬರ್ಸ್ ಫೆಸಿಲಿಟೇಟ್ ಅ ಕಂಪ್ಯಾರೇಟಿವ್ ಸ್ಟಡಿ ಅಂತ ತಗೋಬೋದು. ಇಂಡೆಕ್ಸ್ ನಂಬರ್ಸ್ ಆರ್ ಯೂಸ್ಡ್ ಬೈ ದ ಗೌರ್ಮೆಂಟ್ ಟು ಫ್ರೇಮ್ ಅ ಸುಟೇಬಲ್ ಪಾಲಿಸೀಸ್ ಅಂತ ಬರಿಬೋದು. ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಬೆಟ್ರ್ ಅನಿಸುತ್ತೆ ನನಗೆ, ಕಂಪ್ಯಾರೇಟಿವ್ ಸ್ಟಡಿ. ಕಂಪ್ಯಾರೇಟಿವ್ ಸ್ಟಡಿ. ಓಕೆ, 1 ಮಾರ್ಕಿಗೆ ಕೇಳಿದಾಗ, ಮತ್ತು 2 ಮಾರ್ಕ್ಸು ಮತ್ತು 5 ಮಾರ್ಕ್ಸಿಗೆ ಕೇಳಿದರೆ ನೀವು 5 ಕಂಪ್ಲೀಟಾಗಿ ಬರೀಬೇಕು. ಅಥವಾ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸಿ, ಇಟ್ ಈಸ್ ಯೂಸ್ಫುಲ್ ಇನ್ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್ ಅಂತಲೂ ಬರಿಬೋದು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಅ ಪಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಈಸ್ ಅ ಸಿಮೆಟ್ರಿಕಲ್, ದ್ಯಾಟ್ ಈಸ್ ಅ 0.5 is a answer. Okay, define null hypothesis.
null hypothesis. Null hypothesis is what is a null hypothesis? That is, null hypothesis is the hypothesis which is being tested for a possible rejection under the assumption that it is a true. That you have to write it. Rejection being tested for a possible rejection. Possible rejection the assumption is true. When it is a true, the assumption is true. That is called as a null hypothesis. Then the last question is, when do you say that the basic feasible solution of a transportation problem is degenerate? BFS means basic feasible solution is less than m plus n minus 1. That is called as a degenerate. ಅಥವಾ ಈಕ್ವಲ್ ಟು ಅಂತ ಬಂದಾಗ, ಈಕ್ವಲ್ ಅಂತ ತಗೊಂಡಾಗ ದಟ್ ಈಸ್ ಕಾಲ್ಡ್ ಆಸ್ ಅ ನಾನ್ ಡಿಜೆನರೇಟ್. ಓಕೆ, ಇದು ನಿಮ್ಮದು 1 ಮಾರ್ಕ್ಸಿಂದು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರು. ಇದೇ ರೀತಿ ನಾನು ಏನು ಮಾಡ್ತೀನಿ, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರು ಮತ್ತು ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಕೂಡ ನಿಮಗೆ ಬಿಡಿಸಿ ಕಳಿಸ್ತೀನಿ. ಸೆಕೆಂಡ್ ಪಾರ್ಟ್ ಏನಿದೆ ಅಲ್ಲ, ಬಿ ಪಾರ್ಟು ಮತ್ತು ಸಿ ಪಾರ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ವಿಡಿಯೋಸು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಸನ್ನು ನಾನು ಕೂಡ ಅಪ್ಲೋಡ್ ಮಾಡ್ತೀನಂತೆ. ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಯಾರಿಗೆ ನೀಡಿದೆ ಅಲ್ಲ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.